ಹರ್ಬ್ಸ್ ಹಾಕಿರೋದು ಕೆಲವೊಂದು ಕಿಡ್ನಿ ಪೇಷಂಟ್ಸ್ಗೆ ಮತ್ತೆ ಸ್ವಲ್ಪ ಹೋದ್ರೆ ಶುಗರ್ ಪೇಷಂಟ್ಸ್ಗೆ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಇದು ತಂಗಡೆ ಹೂವು ಅದು ಅಷ್ಟೇ ಸರ್, ಶುಗರ್ ಪೇಷಂಟ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಸರ್ ನಾನು ಅನುಷಾ ಅಂತ MBA ಮಾಡಿದ್ದೀನಿ. ಹೌದು. ಯಾವುದೇ ಒಂದು ಸಿರಿಧಾನ್ಯ ಆಗಿರ್ಬೋದು, ಅದನ್ನ 8ರಿಂದ 12 ಅವರ್ ನೆನೆಸಿದ್ರೇನೆ ಅದ್ರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಅದ್ರಲ್ಲಿರೋ ಬೆನಿಫಿಟ್ಸ್ ನಮ್ಮ ಬಾಡಿ ಅಬ್ಸರ್ವ್ ಮಾಡ್ಕೊಳೋದಕ್ಕಾಗುತ್ತೆ. ಸೊ ಇವತ್ತು ಸಾಯಂಕಾಲ 6 ಗಂಟೆಗೆ ನೆನೆಸಿದ್ರೆ ನಾಳೆ ಸಾಯಂಕಾಲ 6 ಗಂಟೆಗೆ ತೆಗಿತೀವಿ. ಸೊ 12 ಅವರ್ಸ್ ನೆನೆಯುತ್ತೆ ಸಿರಿಧಾನ್ಯ. ಮತ್ತೆ ಇದು 3 ತರ ಕಾಳುಗಳು, ಹುಳ್ಳಿಕಾಳು, ಹೆಸರು ಕಾಳು ಮತ್ತೆ ಕಡಲೆಕಾಳು. ಇದನ್ನ ನೆನೆಸಿಟ್ಟು ಇದನ್ನ ಸ್ಪ್ರೌಟ್ಸ್ ಮಾಡ್ತೀವಿ, ಮೊಳಕೆ ಕಟ್ಟಿಸ್ತೀವಿ. ನಮ್ಮ ಸ್ವಸ್ಥ ಕಂಪ್ನಿನಲ್ಲಿ ವಾಂಗಿಬಾತ್ ಮಾಡ್ಕೊಡ್ತೀವಿ ಸರ್. ಎಲ್ಲ ಹೋಮ್ ಮೇಡ್. ವಾಂಗಿಬಾತ್ ಪೌಡರು, ಸಾಂಬಾರ್ ಪೌಡರು, ಧನಿಯಾ ಪೌಡರು, ಚಿಲ್ಲಿ ಪೌಡರು. ನಮಸ್ಕಾರ ವೀಕ್ಷಕ ಬಂಧುಗಳೇ, ಪಾವಗಡದ ಹತ್ತಿರ ಚಿನ್ನಮ್ಮನಹಳ್ಳಿ, ಇಲ್ಲಿ ಯಾಕೆ ಬಂದಿದ್ದೀವಿ ನಾವು? ರಸದೂಟ ಒಂದೇ ಅಲ್ಲ, ಆರೋಗ್ಯನೂ ಬಹಳ ಮುಖ್ಯ ಅಂತ ನೀವು ಜೀವನದಲ್ಲಿ ಕಂಡುಹಿಡ್ಕೊಂಡ್ಬಿಟ್ಟಿದ್ದೀವಿ. ಇಲ್ಲಿ ಒಂದು ವಿಭಿನ್ನ ರೀತಿಯಲ್ಲಿ ಈ ಮಿಲೆಟ್ಸ್ ಅಂತೀವಲ್ಲ, ಸಿರಿಧಾನ್ಯ, ಅದ್ರ ಬಗ್ಗೆ ಆವಿಷ್ಕಾರ ಮಾಡಿ ರಿಸರ್ಚ್ ಅಂತಾರಲ್ಲ ಆ ಥರ ಅಧ್ಯಯನ ಮಾಡಿ ಅನುಷಾ ಅಂತ ನಮಗೆ ಕರೆದಿದ್ದಾರೆ. ಬನ್ನಿ ನಮ್ಮ ವೀಕ್ಷಕರಿಗೆ ಅದ್ಭುತವಾದ ಮಾಹಿತಿ ಕೊಡೋಣ. ನಮ್ಮ ಪ್ರಾಡಕ್ಟ್ ಅಂಥದ್ದು ಗುಣಮುಖ ಮಾಡೋದೇ ಒಂದು ದೊಡ್ಡ ಚಾಲೆಂಜು, ಅದನ್ನು ಮೇಂಟೈನ್ ಮಾಡೋದು ಇನ್ನೊಂದು ಚಾಲೆಂಜು. ಬನ್ನಿ, ಅವ್ರದ್ದು ಮಿಲೆಟ್ ಹೆಲ್ತ್ ಅಂತ, ಇದು ಭಾಳ ಅದ್ಭುತವಾದ ಒಂದು ಪ್ರಾಡಕ್ಟು. ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇಲ್ಲಿ ಬಂದಿದ್ದೀನಿ ನಾನು. ಇದು ನಿಮಗೂ ತೋರಿಸ್ಬೇಕು. ಬನ್ನಿ, ಅನುಷಾ ರೆಡಿ ಇದ್ದಾರೆ, ಅವ್ರ ಹತ್ರ ಮಾತಾಡ್ಬಿಟ್ಟು ಇದ್ರ ಬಗ್ಗೆ ತಿಳ್ಕೊಂಬೋಣ. ಹಾಂ, ಬನ್ನಿ. ನಮಸ್ಕಾರ. ನಮಸ್ತೆ ಸರ್. ವೀಕ್ಷಕರೇ, ಅನುಷಾ ಮೇಡಮ್ ನಮಸ್ತೆ ಸರ್. ನಮಸ್ತೆ. ನಮ್ಮ ವೀಕ್ಷಕರಿಗೆ ನಾನು ಆಗಲೇ ಹೇಳಿದೆ ನಿಮ್ಮ ಬಗ್ಗೆ. ಹೌದು. ನೀವು ಈ ಫೀಲ್ಡ್ಗೆ ಯಾಕೆ ಬಂದ್ರಿ? ಯಾವ ಒಂದು ಪ್ರೇರಣೆಯಿಂದ ಬಂದ್ರಿ? ಸರ್ ನಾನು ಅನುಷಾ ಅಂತ MBA ಮಾಡಿದ್ದೀನಿ. MBA ಮಾಡಿದ್ರಿ? ಹೌದು. ಆಫ್ಟರ್ ಮ್ಯಾರೇಜ್ ನಾನು MBA ಮಾಡಿದ್ದೆ ಆಕ್ಚುಲಿ. ಸೊ ನಮ್ಮ ರಿಲೇಷನ್ಸ್ ಅಲ್ಲೇ ತುಂಬಾ ಜನ ನೋಡ್ತಾ ಇದ್ದೆ, ಬಿಕಾಸ್ ಆಫ್ ಶುಗರ್ ಏನೇನ್ ಸಫರ್ ಆಗ್ತಿದ್ದಾರೆ. ಇವಾಗ ತುಂಬಾ ಮನೇಲಿ ಇವಾಗ 3-4 ಜನ ಇದ್ರೆ 3 ಶುಗರ್ ಇರುತ್ತೆ. ಸೊ ಜನ ಏನ್ ಸಫರ್ ಮಾಡ್ತಿದ್ದಾರೆ, ಸೊ ಹೇಗೆ ಶುಗರ್ನ ಕಂಟ್ರೋಲ್ ಮಾಡ್ಬೋದು, ಹೇಗೆ BP ಕಂಟ್ರೋಲ್ ಮಾಡ್ಬೋದು, ಹೇಗೆ ಕ್ಯಾನ್ಸರ್ನ ಹೋಗ್ಬೋದು, ಮತ್ತೆ ಆರ್ಥ್ರೈಟಿಸ್ ಏನೇ ಆಗಿರ್ಬೋದು ತೊಂದ್ರೆ, ಗ್ಯಾಸ್ಟ್ರೈಟಿಸ್ ಇರ್ಬೋದು, ಪ್ರತಿಯೊಂದಕ್ಕೂ ಸಿರಿಧಾನ್ಯ ಮದ್ದಾಗಿ ಯೂಸ್ ಮಾಡ್ಬೋದು. ಸಿರಿಧಾನ್ಯನ ಅವ್ರು ಫುಡ್ ಆಗಿ ತಗೊಂಡ್ರೆ ಅದರಿಂದ ಏನು ಉಪಯೋಗ ಅನ್ನೋದು ಜನಕ್ಕೆ ಗೊತ್ತಾಗುತ್ತೆ. ಸೊ ಅದನ್ನ ಅವರೇ ಫೀಲ್ ಮಾಡ್ಬೋದು ಆಫ್ಟರ್ 1 ಮಂತ್. ಇದು ಸಿರಿಧಾನ್ಯ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಹೌದು. ನಿಮ್ದು ಯಾವ ತರ ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿದೆ ಅಂತ ಹೇಳಿದ್ರಿ. ಸರ್ ಸಿರಿಧಾನ್ಯ ತುಂಬಾ ಜನ ಯೂಸ್ ಮಾಡ್ತಾರೆ, ಬಟ್ ದ ಪ್ರಾಪರ್ ವೇ ಆಫ್ ಯೂಸಿಂಗ್ ಯಾರಿಗೂ ಗೊತ್ತಿಲ್ಲ. ಅದನ್ನ ಹೇಗೆ ಯೂಸ್ ಮಾಡಬೇಕು ಮತ್ತೆ ಯಾವ ರೀತಿ ಕನ್ಸ್ಯೂಮ್ ಮಾಡಿದ್ರೇನೆ ಅದು ಯೂಸ್ ಆಗುತ್ತೆ, ಅದರಿಂದ ಬೆನಿಫಿಟ್ 100% ಬೆನಿಫಿಟ್ ತಗೊಳೋದು ಅನ್ನೋದು ತುಂಬಾ ಜನ ಗೊತ್ತಿಲ್ಲ. ಡಾಕ್ಟರ್ ಖಾದರ್ ವಾಲಿ ಸರ್ ಇದ್ದಾರೆ, ಅವರು ಅದ್ರ ಬಗ್ಗೆನೇ ರಿಸರ್ಚ್ ಮಾಡಿ ಅವರಿಂದಾನೇ ಮತ್ತೆ ಸಿರಿಧಾನ್ಯ ಎಲ್ರಿಗೂ ಪರಿಚಯ ಆಗಿದ್ದು. ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ. ಯಾವುದೇ ಒಂದು ಸಿರಿಧಾನ್ಯ ಆಗಿರ್ಬೋದು, ಅದನ್ನ 8ರಿಂದ 12 ಅವರ್ ನೆನೆಸಿದ್ರೇನೆ ಅದ್ರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಅದ್ರಲ್ಲಿರೋ ಬೆನಿಫಿಟ್ಸ್ ನಮ್ಮ ಬಾಡಿ ಅಬ್ಸರ್ವ್ ಮಾಡ್ಕೊಳೋದಕ್ಕಾಗುತ್ತೆ. ಅದು ಬಯೋ ಅವೈಲಬಲ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಬಯೋ ಅವೈಲಬಲ್ ಫಾರ್ಮ್ ಅಂದ್ರೆ ಜೈವಿಕ ಲಭ್ಯತೆ ಅದರದ್ದು ಹೆಚ್ಚಾಗುತ್ತೆ. ನಮ್ಮ ಬಾಡಿ ಅದನ್ನ 100% ಯೂಸ್ ಮಾಡ್ಕೊಳುತ್ತೆ, ಉಪಯೋಗ ಆಗುತ್ತೆ. ಸೊ ಆದ್ರಿಂದ ಯಾವುದೇ ಒಂದು ಸಿರಿಧಾನ್ಯ 5 ತರ ಪಾಸಿಟಿವ್ ಸಿರಿಧಾನ್ಯ ಇದೆ ಅಲ್ವಾ, ಅದನ್ನ ನೆನ್ಸಿಟ್ಟೆ ತಗೊಬೇಕು. ನೆನ್ಸಿದ್ದೀರಾ ಅದನ್ನ ತಗೊಳೋ ಹಾಗಿಲ್ಲ. ಆಮೇಲೆ ಸಿರಿಧಾನ್ಯ ಅಂತ ಹಲವಾರು ತುಂಬಾ ಕಂಪ್ನೀಸ್ ಇದೆ ಮಾರ್ಕೆಟ್ ಅಲ್ಲಿ. ಅದರಲ್ಲಿ ಅಕ್ಕಿ ಮತ್ತೆ ಗೋಧಿ ಹಾಕ್ತಾರೆ. ಅಕ್ಕಿ ಗೋಧಿ ಬಳಕೆಯಿಂದ ಖಾದರ್ ವಾಲಿ ಸರ್ ಹೇಳೋದು, ಅಕ್ಕಿಯಿಂದ ಹೊರಗಡೆ ಬನ್ನಿ, ಗೋಧಿಯಿಂದ ಹೊರಗಡೆ ಬನ್ನಿ, ಸಿರಿಧಾನ್ಯ ಟರ್ನ್ ಆಗಿ ಸಿರಿಧಾನ್ಯ ಕನ್ವರ್ಟ್ ಆಗಿ, ಅದರಿಂದ ನಿಮ್ ಕಾಯಿಲೆ ಹೋಗುತ್ತೆ ಅಂತಾರೆ. ನಮ್ ಪ್ರಾಡಕ್ಟ್ ಅಲ್ಲಿ ಅಕ್ಕಿ ಗೋಧಿ ನಾವು ಹಾಕಿಲ್ಲ. ಅಕ್ಕಿ ಗೋಧಿ ಇಲ್ಲದೆ ಇರೋ ಇದು ಒಂದು ಹೌದು. ನಮ್ ಸಿರಿಧಾನ್ಯದಲ್ಲಿ ನಾವು ಅಕ್ಕಿನ 100% ಅಕ್ಕಿ ಯೂಸ್ ಮಾಡಿಲ್ಲ, 100% ಗೋಧಿ ಯೂಸ್ ಮಾಡಿಲ್ಲ. ಆಮೇಲೆ ಸಿರಿಧಾನ್ಯನ ಮಿಕ್ಸ್ ಮಾಡಿ ತಗೊಂಬಾರ್ದು. ಯಾವ್ದೇ ಒಂದು ಸಿರಿಧಾನ್ಯ ಆಗ್ಲಿ ಸಪರೇಟ್ 5 ಪಾಸಿಟಿವ್ ಮಿಲೆಟ್ಸ್ ಸಪರೇಟ್ ತಗೊಂಡ್ರೇನೆ ಅದ್ರದ್ದು 100% ಯೂಸೇಜ್ ಆಗೋದು. ಸರಿ, ಇವಾಗ ನಿಮ್ಮ ಪ್ರಾಡಕ್ಟ್ ಹೆಸರೇನು, ಏನದು? ನಮ್ ಪ್ರಾಡಕ್ಟ್ ಹೆಸರು ಸ್ವಸ್ಥ ಮಿಲೆಟ್ ಹೆಲ್ತ್ ಅಂತ. ಅದು ನೋಡ್ತಾ ಮಾಡಬಹುದಾ, ಅದ್ರಲ್ಲಿ ಏನಿದೆ ಹೇಗೆ ಅಂತ? ಓಕೆ, ಇದು ನಮ್ ಪ್ರಾಡಕ್ಟ್ ಸ್ವಸ್ಥ ಮಿಲೆಟ್ ಹೆಲ್ತ್ ಅಂತ. ಸೊ ಇದು 5 ಪಾಸಿಟಿವ್ ಸಿರಿಧಾನ್ಯ ಸಪರೇಟ್ ಪ್ಯಾಕೆಟ್ ಅಲ್ಲಿ ಬರುತ್ತೆ. ಇದರಲ್ಲಿ ಯಾವ್ದು ಸಿರಿಧಾನ್ಯವನ್ನು ನಾವು ಮಿಕ್ಸ್ ಮಾಡಿಲ್ಲ. ಮಿಕ್ಸ್ ಮಾಡಿದ್ರೆ ಅದ್ರದ್ದು ನ್ಯೂಟ್ರಿಷನಲ್ ಬೆನಿಫಿಟ್ ಮತ್ತೆ ಅದು ಎಷ್ಟು ಪ್ರಮಾಣದಲ್ಲಿ ನಿಮ್ಗೆ ಹೋಗುತ್ತೆ ಅನ್ನೋದು ಕಡಿಮೆ ಆಗುತ್ತೆ. ಸೊ ಇದು ಎಲ್ಲಾ ಕಾಯಿಲೆಗಳಿಗೂ ಮದ್ದಾಗಿ ನೀವು ಯೂಸ್ ಮಾಡಬಹುದು, ಎಲ್ಲಾ ಕಾಯಿಲೆಗಳಿಗೂ ಆಸ್ ಅ ಫುಡ್ ನೀವು ಯೂಸ್ ಮಾಡಬಹುದು. ಮತ್ತೆ ಓನ್ಲಿ ಫಾರ್ ಸಿರಿಧಾನ್ಯ ಅನ್ನೋದು ಬರೀ ಕಾಯಿಲೆಗಳಿಗಂತಾನೆ ಅಲ್ಲ, ಇಟ್ಸ್ ಫಾರ್ ಆಲ್.
ಆಲ್ ಎಲ್ಲ ಜನಕ್ಕೂ ಅಷ್ಟೇ, ಮುಂದೆ ಆರೋಗ್ಯ ಸಮಸ್ಯೆ ಬರಬಾರ್ದು, ಮತ್ತೆ ಪ್ರತಿಯೊಂದಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಇದರಲ್ಲಿ 5 ಪಾಸಿಟಿವ್ ಮಿಲೆಟ್ಸ್ ಇದೆ ಸರ್. ನಾವ್ ಈ ತರ 5 ಪ್ಯಾಕೆಟ್ ಮಾಡಿರ್ತೀವಿ, 200 ಗ್ರಾಮ್ಸ್ದು ಪ್ಯಾಕೆಟ್. 1, 2, 3, 4 ಮತ್ತೆ 5 ಪ್ಯಾಕೆಟ್ ಒಳಗಿರುತ್ತೆ. ಹೌದು. ಈ 1ನೇ ಪ್ಯಾಕೆಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಕೊರ್ಲೆ ಬರುತ್ತೆ. ಕೊರ್ಲೆ 3/4 ಭಾಗ 2:1 ರೇಷಿಯೋದಲ್ಲಿ ಮಾಡಿದ್ವಿ. 2:1 ರೇಷಿಯೋದಲ್ಲಿ ಮಾಡಿದಾಗ ಅದ್ರದ್ದು ಅಮೈನೋ ಆಸಿಡ್ ಚೈನು 100% ಕೆಲಸ ಮಾಡುತ್ತೆ. ಸೊ ಬಾಡಿಗೆ ಯೂಸ್ ಆಗುತ್ತೆ. ಸೊ ಇದು 1ನೇ ಪ್ಯಾಕೆಟ್ ಅಲ್ಲಿ 3/4 ಭಾಗ ಕೊರ್ಲೆ ಇರುತ್ತೆ, ಇನ್ 1/4 ಭಾಗ ಸ್ವಲ್ಪ ಸ್ಪೈಸಸ್, ಸ್ವಲ್ಪ ಸೀಡ್ಸು, ನಟ್ಸು ಇರುತ್ತೆ, ಮತ್ತೆ ಸ್ವಲ್ಪ ಮೊಳಕೆ ಕಟ್ಟಿರೋ ಕಾಳುನು ಇರುತ್ತೆ. ಸೊ 3/4 ಭಾಗ ನಿಮ್ಗೆ ಕೊರ್ಲೆ ಹೋದಾಗ ಅದು ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ನ ಕ್ಲೀನ್ ಮಾಡೋದಕ್ಕೆ, ಫ್ಲಶ್ ಔಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವ ರೀತಿಯಲ್ಲಿ ತಗೊಳ್ಬೇಕು ಇದನ್ನ ಗಂಜಿ ರೀತಿ ತಗೊಬಹುದು, ಗಂಜಿ ರೀತಿ ಮಾಡ್ಕೊಂಡು ತಗೊಬಹುದು, ಬೆಳಗ್ಗೆ ಕಾಫಿ ಟೀ ಬದಲು ತಗೊಬಹುದು. ಬೇರೆ ಏನು ನಮಗ್ ಡಿಸೀಸಸ್ ಇಲ್ಲ, ನಾರ್ಮಲ್ ಜನ ತಗೊಬಹುದು ಅಂದ್ರೆ ನೀವು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಬಹುದು. 2ನೇದ್ ಬಂದ್ಬಿಟ್ಟು ಸಾಮೆ ಹಾಕಿರ್ತೀವಿ. ಸಾಮೆ ಬಂದ್ಬಿಟ್ಟು ಲಿಟಲ್ ಮಿಲೆಟ್ ಅಂತ ಕರೀತಾರೆ. ಅದು ಬಂದ್ಬಿಟ್ಟು ನಿಮ್ಗೆ ಲೈಕ್ ರಿಪ್ರೊಡಕ್ಟಿವ್ ಆರ್ಗನ್ಸ್ಗೆ ಯೂಸ್ ಆಗುತ್ತೆ. ರಿಪ್ರೊಡಕ್ಟಿವ್ ಆರ್ಗನ್ಸ್ಗೆ ಲೈಕ್ ಬೋತ್ ಮೆನ್ಸ್ ಮತ್ತೆ ವುಮೆನ್ಸ್ ಇಬ್ರಿಗೂ ಹೆಲ್ಪ್ ಆಗುತ್ತೆ. ಅದನ್ನೆಲ್ಲ ಫ್ಲೆಶ್ ಔಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಬಂದ್ರೆ ಅದಕ್ಕೆಲ್ಲ ಯೂಸ್ ಆಗುತ್ತೆ. 3ನೇ ನಂಬರ್ ಬಂದ್ಬಿಟ್ಟು ನವಣೆ ಅಂದ್ಬಿಟ್ಟು ಫಾಕ್ಸ್ಟೈಲ್ ಮಿಲೆಟ್ ಅಂತ ಕರೀತಾರೆ. ಇದು ಬಂದ್ಬಿಟ್ಟು ನರ್ವಸ್ ಸಿಸ್ಟಮ್ಗೆ ಹೆಲ್ಪ್ ಮಾಡುತ್ತೆ, ಮತ್ತೆ ಲಂಗ್ಸ್ಗೆ ಯೂಸ್ ಮಾಡ್ತಾರೆ. ಕೋವಿಡ್ ಟೈಮಲ್ಲೆಲ್ಲ ತುಂಬಾ ಜನ ಲೈಕ್ ಕೋವಿಡ್ ಇಂದ ತುಂಬಾ ಸಫರ್ ಆಗ್ತಾ ಇದ್ರು, ಲಂಗ್ಸ್ ಇನ್ಫೆಕ್ಷನ್ಸ್ಗೆಲ್ಲ. ಇದು ಲಂಗ್ಸ್ ನ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತೆ ನರ್ವಸ್ ಸಿಸ್ಟಮ್ಸ್ಗೆ, ನರ್ವ್ಸ್ಗೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ. 4ನೇದು ಬಂದ್ಬಿಟ್ಟು ಊದ್ಲು ಬಂದ್ಬಿಟ್ಟು ಬಾರ್ನ್ಯಾರ್ಡ್ ಮಿಲೆಟ್ ಅಂತ ಕರೀತಾರೆ. ಇದು ಬಂದ್ಬಿಟ್ಟು ನಿಮ್ ಬಾಡಿನಲ್ಲಿರೋ ಸಾಫ್ಟ್ ಪಾರ್ಟ್ಸ್ಗೆ ಹೆಲ್ಪ್ ಆಗುತ್ತೆ. ಸಾಫ್ಟ್ ಪಾರ್ಟ್ಸ್ ಇನ್ ದ ಸೆನ್ಸ್ ಲಿವರ್ಗೆ, ಪ್ರತಿಯೊಂದಕ್ಕೂ ಸಾಫ್ಟ್ ಪಾರ್ಟ್ಸ್ ನ ಡಿಟಾಕ್ಸ್ ಮಾಡೋದಕ್ಕೆ, ಕ್ಲೀನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಊದ್ಲು ಬಂದ್ಬಿಟ್ಟು. ನೆಕ್ಸ್ಟ್ 5ನೇದು ಬಂದ್ಬಿಟ್ಟು ಹಾರ್ಕ ಬಂದ್ಬಿಟ್ಟು ಕೋಡೋ ಮಿಲೆಟ್ ಅಂತ ಕರೀತಾರೆ. ಹಾರ್ಕ ಬಂದ್ಬಿಟ್ಟು ನಿಮ್ ಬೋನ್ ಮ್ಯಾರೋಗೆ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಬೋನ್ ಮ್ಯಾರೋಗೆ, ಬ್ಲಡ್ಗೆ, ಪ್ರತಿಯೊಂದಕ್ಕೂ ಹೆಲ್ಪ್ ಆಗುತ್ತೆ. ಮತ್ತೆ ಇಮ್ಯುನಿಟಿ ಬೂಸ್ಟರ್ ಆಗಿ ಅದು ವರ್ಕ್ ಆಗುತ್ತೆ. ಸೊ ತುಂಬಾ ಜನ ಕೋವಿಡ್ ಟೈಮಲ್ಲಿ ಲೈಕ್ ಕಾದರ್ವಲ್ಲಿ ಸರ್ ಹೇಳಿದ್ದು ಹಾರ್ಕ 2 ದಿನ ತಗೊಳ್ಳಿ, ಮತ್ತೆ ನವಣೆ 2 ದಿನ ತಗೊಳ್ಳಿ, ಆಮೇಲೆ ಪ್ರತಿಯೊಂದು ಸಿರಿಧಾನ್ಯ 1 ದಿನ ತಗೊಳ್ಳಿ, 5 ತರ ಪಾಸಿಟಿವ್ ಸಿರಿಧಾನ್ಯದಲ್ಲ ಅಂತ ಹೇಳ್ತಾ ಇದ್ರು. ಸೊ ಈ 5 ಒಂದು ಪ್ಯಾಕೆಟ್ ಅಲ್ಲಿ ಇರುತ್ತೆ. ಹೌದು, ಈ 5 ಒಂದು ಪ್ಯಾಕೆಟ್ ಅಲ್ಲಿ ಇರುತ್ತೆ. ಸೊ ಇದರಲ್ಲಿ ನಾನು ಕೇಳಬಹುದಾ ನಿಮಗೆ ಏನೇನ್ ಹಾಕಿ ಇವೆಲ್ಲ ಇದನ್ನ ಮಾಡಿದಿರಾ ಅಂತ, ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ? ಶೂರ್ ಸರ್, ಅದು ನಮ್ಮ ವೀಕ್ಷಕರಿಗೆ ತೋರಿಸಬಹುದಾ? ನೋಡೋಣ. ಎಸ್ ಸರ್, ಬನ್ನಿ ಸರ್, ನಮ್ಮ ಪ್ರಾಡಕ್ಟ್ಸ್ ಅಲ್ಲಿ ಏನೇನಿದೆ ಅಂತ ಹೇಳ್ತೀನಿ. ಇಂಗ್ರೀಡಿಯೆಂಟ್ಸ್ ಹೇಳಿ, ಏನೇನ್ ಇಂಗ್ರೀಡಿಯೆಂಟ್ಸ್ ಇದೆ ಅಂತ. ಶತಾವರಿ, ಪುನರ್ನವ, ಮಂಜಿಷ್ಟ, ಅಶ್ವಗಂಧ, ಎಷ್ಟಿಮಧು, ಬ್ರಾಹ್ಮಿ, ತಂಗಡೆ ಹೂವು, ಧನಿಯಾ, ಮೆಣಸು, ಕಡಲೆಕಾಯಿ ಬೀಜ, ಉದ್ದಿನಬೇಳೆ, ಜೀರಿಗೆ, ಚಕ್ಕೆ, ಒಣಶುಂಠಿ, ಏಲಕ್ಕಿ, ಸಾಸಿವೆ, ಮೊಳಕೆ ಕಟ್ಟಿರೋ ಹೆಸರು ಕಾಳು, ಕರಿಬೇವು, ಬಟಾಣಿ, ಮೆಂತ್ಯೆ, ಮೊಳಕೆ ಕಟ್ಟಿರೋ ಹುಳ್ಳಿಕಾಳು, ಬಾದಾಮಿ, ಗೋಡಂಬಿ, ಮಖಾನ, ಫ್ಲಾಕ್ಸ್ ಸೀಡ್ಸು, ಮತ್ತೆ ಮೊಳಕೆ ಕಟ್ಟಿರೋ ಕಡಲೆಕಾಳು, ಪಂಪ್ಕಿನ್ ಸೀಡ್ಸು, ಮತ್ತೆ ಸನ್ಫ್ಲವರ್ ಸೀಡ್ಸು. ಇಷ್ಟು ಹೋಗುತ್ತೆ. ಇಷ್ಟೊಂದು ಐಟಮ್ಸ್ ನೀವೆಲ್ಲ ಇದು ಮಾಡ್ತೀರಾ. ಇದ್ರ ಜೊತೆಗೆ ಒಂದು ಸಿರಿಧಾನ್ಯ ಹೋಗುತ್ತೆ. ಸಿರಿಧಾನ್ಯದ ಪ್ರಮಾಣ 2% ಇರುತ್ತೆ, ಇದ್ರ ಪ್ರಮಾಣ 1% ಇರುತ್ತೆ. ನಾವು ಮಸಾಲಾ ಐಟಮ್ಸ್ ಹಾಕಿರೋದು ಟೇಸ್ಟ್ಗೋಸ್ಕರ, ಮತ್ತೆ ಕೆಲವೊಂದು ಶುಗರ್ ಪೇಷಂಟ್ಸ್ಗೆ, ಮತ್ತೆ ಲೈಕ್ ಇನ್ಫ್ಲಮೇಷನ್ಗೆಲ್ಲ ಮಸಾಲಾ ಐಟಮ್ಸ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಹಾಕಿದೀವಿ. ಹರ್ಬ್ಸ್ ಹಾಕಿರೋದು ಕೆಲವೊಂದು ಕಿಡ್ನಿ ಪೇಷಂಟ್ಸ್ಗೆ, ಮತ್ತೆ ಸ್ವಲ್ಪ ಹೋದ್ರೆ ಶುಗರ್ ಪೇಷಂಟ್ಸ್ಗೆ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಇದು ತಂಗಡೆ ಹೂವು, ಅದು ಅಷ್ಟೇ ಸರ್, ಶುಗರ್ ಪೇಷಂಟ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ನೀವು ಹೆಲ್ತ್ ಮಿಕ್ಸ್ ಕೊಡ್ತಿದ್ದೀರಾ. ಅದರ ಹೆಸರು ಮಿಲೆಟ್ ಹೆಲ್ತ್ ಅಂತ, ಸ್ವಸ್ಥ ಅಂತ ಕಂಪನಿ. ಇದು ಸ್ವಸ್ಥ. ಓಕೆ. ಸೊ ಇದಕ್ಕೆ ಸರ್ ಸ್ವಸ್ಥ ಅಂದ್ರೇನೆ ಸಂಸ್ಕೃತದಲ್ಲಿ ಆರೋಗ್ಯ ಅಂತ, ಅದಕ್ಕೆ ನಾನು ಸ್ವಸ್ಥ ಅಂತಾನೆ ಕೊಟ್ಟಿದ್ದೀನಿ. ಎಲ್ಲ ರಿಜಿಸ್ಟರ್ ಆಗಿದೆ ಅಮ್ಮ? ಹೌದು ಸರ್, ರಿಜಿಸ್ಟರ್ ಆಗಿದೆ. ಟ್ರೇಡ್ ಮಾರ್ಕ್, ಲೈಸೆನ್ಸ್, FSSAI ಎಲ್ಲ ಆಗಿದೆ. ಇದಲ್ದೇನೆ ನಮ್ಮಲ್ಲಿ ಬೇಬಿ ಮಿಕ್ಸ್ ಕೂಡ ಇದೆ, ಬೇಬಿ ಹೆಲ್ತ್ ಮಿಕ್ಸ್ ಅಂತ. ಇದು ಮಕ್ಳಿಗಾಗಿ ಮಾಡಿರೋದು. ಇದು ನಾವ್ ಹೇಗೆ ನಮ್ಮ ಮಕ್ಳಿಗೆ ಕೊಟ್ಟಿದೀವೋ ಅದೇ ರೀತಿ ಕೊಟ್ಟಿದೀವಿ. ಇದರಲ್ಲಿ ಮೊಳಕೆ ಕಟ್ಟಿರೋ ರಾಗಿ, ಕೆಂಪು ರಾಗಿ, ಮತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸ್, ಮತ್ತೆ ಮಕ್ಳಿಗೆ ಜೀರ್ಣ ಆಗ್ಲಿ ಅಂತ ಜೀರಿಗೆ, ಏಲಕ್ಕಿ, ಒಣಶುಂಠಿ ಹಾಕಿದೀವಿ. ಇದು ಡ್ರೈ ಫ್ರೂಟ್ಸ್ ಬಂದು ಅವ್ರಿಗೆ ಒಮೆಗಾ 3 ರಿಚ್ ಇರುತ್ತೆ, ಅವ್ರ ಬ್ರೈನ್ ಡೆವಲಪ್ಮೆಂಟ್ಗೆ, ಸ್ಕಿನ್ಗೆ ಎಲ್ಲ ಹೆಲ್ಪ್ ಮಾಡುತ್ತೆ. ಸೊ ಮಕ್ಳಿಗೆ ಜೀರ್ಣ ಆಗೋದಿಲ್ಲ ಅಂತ ನಾವು ಇದರಲ್ಲಿ ಸಿರಿಧಾನ್ಯ ಹಾಕಿಲ್ಲ. 2 ವರ್ಷ ಮೇಲ್ಪಟ್ಟ ಮಕ್ಳಿಗೆ ಮಾತ್ರ ಸಿರಿಧಾನ್ಯ ಜೀರ್ಣ ಆಗುತ್ತೆ. ಫಸ್ಟ್ ಮನೇಲಿ ಕೊಡೋದೇ ರಾಗಿ ಸರಿಯಿಂದ. ಓಕೆ. ಸೊ ಮಕ್ಕಳಿಗೆ ಬೇಬಿ ಹೆಲ್ತ್ ಮಿಕ್ಸ್ ಅಂತ ಇಲ್ಲಿ ಏನೋ ಇಟ್ಟಿದ್ದೀರಾ ಕೆಳಗಡೆ ಎಲ್ಲ? ಹೌದು ಸರ್, ಇದು 5 ತರ ಸಿರಿಧಾನ್ಯ. 5 ತರ ಸಿರಿಧಾನ್ಯನ ನಾವು ನೆನ್ಸಿಡ್ತೀವಿ, ಒಂದ್ ನೈಟ್ ಎಲ್ಲ ನೆನ್ಸಿಡ್ತೀವಿ. ಸೊ ಇವತ್ ಸಾಯಂಕಾಲ 6 ಗಂಟೆಗೆ ನೆನ್ಸಿದ್ರೆ ನಾಳೆ ಸಾಯಂಕಾಲ 6 ಗಂಟೆಗೆ ತೆಗಿತೀವಿ. ಸೊ 12 ಅವರ್ಸ್ ನೆನೆಯುತ್ತೆ ಸಿರಿಧಾನ್ಯ. ಮತ್ತೆ ಇದು 3 ತರ ಕಾಳುಗಳು, ಹುಳ್ಳಿಕಾಳು, ಹೆಸರು ಕಾಳು, ಮತ್ತೆ ಕಡಲೆಕಾಳು. ಇದನ್ನ ನೆನ್ಸಿಟ್ಟು ಇದನ್ನ ಸ್ಪ್ರೌಟ್ಸ್ ಮಾಡ್ತೀವಿ, ಮೊಳಕೆ ಕಟ್ಟಿಸ್ತೀವಿ.
ನೆನ್ಸಿಟ್ಟು ಇದು ನೈಟ್ ಎಲ್ಲ ನೆನೆದ್ಮೇಲೆ ಈ ರೀತಿ 3 ದಿನ ಒಣಗಾಕ್ತಿವಿ. 3 ದಿನ ಈ ತರ ಒಣಗಬೇಕು. ಹೌದು. ಅದು ಶಾಡೋ ಅಲ್ಲಿ. ಹೌದು ಸರ್, ಶಾಡೋನಲ್ಲಿ ಲಾಸ್ಟ್ ಒಂದ್ ದಿನ ಅರ್ಧ ಹೊತ್ತು ಮಾತ್ರ ಸಣ್ಣಗಿಡ್ತೀವಿ. ನಮ್ಮ ಸ್ವಸ್ಥ ಕಂಪ್ನಿನಲ್ಲಿ ವಾಂಗಿಬಾತ್ ಮಾಡ್ಕೊಡ್ತೀವಿ ಸರ್, ಎಲ್ಲ ಹೋಮ್ ಮೇಡ್. ವಾಂಗಿಬಾತ್ ಪೌಡರು, ಸಾಂಬಾರ್ ಪೌಡರು, ಧನಿಯಾ ಪೌಡರು, ಚಿಲ್ಲಿ ಪೌಡರು. ನಮ್ಮ ವೀಕ್ಷಕರು ನಿಮ್ಮ ಒಂದು ಪ್ರಾಡಕ್ಟ್ಸ್ನ ಖರೀದಿ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ನಾನು ಕೊರಿಯರ್ ಮಾಡ್ತೀನಿ ಸರ್. ಅದೇ ಕೊರಿಯರ್ ಮೂಲಕ ಕಳಿಸ್ತೀನಿ. ನನ್ನ ನಂಬರ್ಗೆ ಅವರು ವಾಟ್ಸಪ್ ಕಾಲ್ ಮಾಡಿ ಕೇಳಿದ್ರೆ ಎಷ್ಟು ಬೇಕು ಏನು ಅಂತ ಕೊರಿಯರ್ ಮಾಡ್ತೀನಿ. ಸರಿ, ಸೊ ನಿಮ್ಮ ನಂಬರ್ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ವೀಕ್ಷಕರೇ. ಈ ನಂಬರಿಗೆ ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಅವರು ಕೊರಿಯರ್ ಮಾಡ್ತಾರೆ. ಕರ್ನಾಟಕದ ಯಾವ ಮೂಲೆಗೂ ಆಲ್ ಓವರ್ ಇಂಡಿಯಾ, ಅದರ್ಸ್ ಕಂಟ್ರೀಸ್ ಎಲ್ಲಿ ಬೇಕಾದ್ರೂ ಕಳಿಸ್ತೀನಿ ಸರ್. ಬಿಕಾಸ್ ಇದು ಯಾರಿಗಾದ್ರೂ ಹೆಲ್ಪ್ ಆದ್ರೆ ಸಾಕು, ಅವ್ರ ಆರೋಗ್ಯಕ್ಕೆ ಹೆಲ್ಪ್ ಆದ್ರೆ ಸಾಕು. ನೀವು MBA ಮಾಡಿ ಈ ಹೆಲ್ತ್ ಮಿಕ್ಸ್ಗೆ ನಿಮ್ಮ ಮನಸ್ಸು ಯಾಕೆ ಈ ಕಡೆ ಯಾಕೆ ಬಂತು ಒಲವು? ಯಾಕಂದ್ರೆ ನಮ್ಮ ರಿಲೇಟಿವ್ಸ್ ಒಬ್ಬರಿಗೆ 28 ಇಯರ್ಸ್ ಇಂದ ಶುಗರ್ ಇತ್ತು ಸರ್. ಅವ್ರಿಗೆ ಶುಗರ್ ಇಂದ ಕಿಡ್ನಿ ಹಾಲಾಯ್ತು. ಸೊ ಲೈಕ್ ಶುಗರ್ ತುಂಬಾ ವರ್ಷದಿಂದ ಇದ್ರೆ ಯಾವ್ದಾದ್ರು ಒಂದು ಬಾಡಿ ಆರ್ಗನ್ಸ್ಗೆ ತುಂಬಾ ಏಟಾಗುತ್ತೆ, ಅದರಿಂದ ತುಂಬಾ ಜನ ಸಫರ್ ಆಗ್ತಾರೆ. ಸೊ ಹಾಗಾಗಿ ನಾವು ಸಿರಿಧಾನ್ಯ ತಗೊಂಡ್ರೆ ತುಂಬಾ ಒಳ್ಳೇದು ಶುಗರ್ ಪೇಷಂಟ್ಸ್ಗೆ. ಲೈಕ್ 6 to 2 ಇಯರ್ಸ್ ಅಲ್ಲಿ ಅವ್ರು ಅದರಿಂದ ಹೊರಗಡೆ ಬರ್ಬೋದು. ಕಂಪ್ಲೀಟ್ ಗೋಧಿ ಮತ್ತೆ ಅನ್ನನ ಸ್ಟಾಪ್ ಮಾಡಿ ತಗೊಂಡ್ರೆ, ಸಿರಿಧಾನ್ಯನ ಮಾತ್ರ ತಗೊಂಡ್ರೆ, ಅದು ಹೇಳಿರೋ ವೇನಲ್ಲಿ ತಗೊಂಡ್ರೆ ಅವ್ರು ಅದರಿಂದ ಕಂಪ್ಲೀಟ್ ಆಗಿ ಹೊರಗಡೆ ಬರ್ಬೋದು ಅಂತ ಗೊತ್ತಾಯ್ತು. ಸೊ ಹಾಗಾಗಿ ತುಂಬಾ ಮಾರ್ಕೆಟ್ ಅಲ್ಲಿ ಪ್ರಾಡಕ್ಟ್ಸ್ ಇದೆ, ಅದ್ರಲ್ಲೆಲ್ಲ ಅಕ್ಕಿ ಹಾಕಿದ್ದಾರೆ, ಗೋಧಿ ಹಾಕಿದ್ದಾರೆ. ಸೊ ನಾನು ಅದಕ್ಕೆ ನೆನ್ಸಿಟ್ಟು ಇದೇ ರೀತಿ ಸಪರೇಟ್ 5 ಪಾಸಿಟಿವ್ ಮಿಲೆಟ್ಸ್ ನ ಕೊಡೋದ್ರಿಂದ ಇದು ಜನಕ್ಕೆ ಹೆಲ್ಪ್ ಆಗುತ್ತೆ, ಅವ್ರ ಆರೋಗ್ಯಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಫೀಲ್ಡ್ಗೆ ಬಂದಿದ್ದೀನಿ. ನೋಡಿ, ಆರೋಗ್ಯದ ಕಾಳಜಿ ಇದ್ರೆ ನಾವು ಯಾವ ಮೂಲೆಯಲ್ಲಿ ಬೇಕಾದ್ರೂ ಹೋಗ್ತೀವಿ. ಅದೊಂದು ನಿದರ್ಶನ. ಇವತ್ತು ಪಾವಗಡದ ಹತ್ರ ಚಿನ್ನಮ್ಮನಹಳ್ಳಿಗೆ ಬಂದಿದ್ದೀವಿ, ಅನುಶ್ವರ್ ಮೀಟ್ ಆದ್ವಿ. ಅಷ್ಟು ಅದ್ಭುತ ಮಾಹಿತಿ ಸಿಕ್ತು. ಪ್ರತಿಯೊಬ್ಬರು ಆರೋಗ್ಯವಾಗಿರ್ಬೇಕು ಅನ್ನೋದೇ ನಮ್ಮ ಧ್ಯೇಯ. ಹಾಗಾಗಿ ಆಗಾಗ ಇಂಥ ಒಂದು ಸಂಚಿಕೆ ತರ್ತಾ ಇರ್ತೀವಿ. ಸೊ ಇವತ್ತಿನ ಸಂಚಿಕೆ ನಿಮಗೆ ತುಂಬ ಉಪಯುಕ್ತ ಮಾಹಿತಿ ಕೊಟ್ಟಿದೆ ಅಂದ್ಕೊಳ್ತೀನಿ. ಸೊ ಮುಂದಿನ ಸಂಚಿಕೆ ಕಾಯ್ತಾ ಇರೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಚಾನಲ್ ಮನೆ ಮನೆ ರಸೂಟ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.